ಪ್ರಿಯರೇ, ತಪಸ್ಸು ಕಾಲಕ್ಕೆ ಕಾಲಿಡುತ್ತಿರುವಂತಹ ನಮ್ಮಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ನಾವು ನಿಜವಾಗಿ ಉಪವಾಸ ಮಾಡಬೇಕೋ ಅಥವಾ ಅದೊಂದು ಹಳೆಯ ಸಂಪ್ರದಾಯ, ಮಾಡದಿದ್ದರೂ ನಡೆಯುತ್ತದೆ ಎಂಬಂತಹ ಯೋಚನೆಗಳು ನಮ್ಮಲ್ಲಿರುತ್ತದೆ. ಇದಕ್ಕೆ ಇಂದಿನ ಶುಭ ಸಂದೇಶದಲ್ಲಿ ಒಂದು ಉತ್ತರವಿದೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀವು ಉಪವಾಸ ಮಾಡುವಾಗ ಫರಿಸಾಯರಂತೆ ಮಾಡಬೇಡಿ ಎಂದು. ಅವರು ಒಂದು ವೇಳೆ ನೀವು ಉಪವಾಸ ಮಾಡುವುದಾದರೆ ಎಂದು ಹೇಳಲಿಲ್ಲ, ಬದಲಾಗಿ ನೀವು ಉಪವಾಸ ಮಾಡುವಾಗ. ಈ ಒಂದು ಪದ ಇದರ ಅರ್ಥವನ್ನು ನಮಗೆ ತಿಳಿಸುತ್ತದೆ. ನಾವು ಕ್ರೈಸ್ತರಾದಂತಹ ನಮಗೆ ಉಪವಾಸ ಒಂದು ಕರ್ತವ್ಯ. ಹಾಗೂ ನಮಗೆ ತಿಳಿದ ಪ್ರಭು ಯೇಸು ಕ್ರಿಸ್ತರೇ 40 ದಿನಗಳ ಕಾಲ ಉಪವಾಸವನ್ನು ಮಾಡಿ ನಮಗೆ ಉದಾಹರಣೆಯನ್ನು ಸಹ ತೋರಿಸಿದ್ದಾರೆ. ಪ್ರಿಯರೇ, ಆದ್ದರಿಂದ ಈ ಒಂದು ಉಪವಾಸ ಪ್ರಾರ್ಥನೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಶಕ್ತಿ. ಹಾಗೂ ಕೆಲವರು ನಮ್ಮ ಬಳಿ ಪ್ರಶ್ನೆಯನ್ನು ಕೇಳುತ್ತಾರೆ, ಫಾದರ್, ಕೇವಲ ಶುಕ್ರವಾರ ಮಾತ್ರ ಉಪವಾಸ ಮಾಡಿದರೆ ಸಾಕ, ಅಥವಾ ಭಾನುವಾರ ದಿನಗಳಲ್ಲಿ ಮಾಂಸ ತಿನ್ನಬಹುದಾ ಎಂದು. ಪ್ರಿಯರೇ, ಇಂತಹ ಸಣ್ಣ ಪುಟ್ಟ ವಿಷಯಗಳಿಂದ ಅಥವಾ ಪ್ರಶ್ನೆಗಳಿಂದ ನಾವು ಹೊರಬಂದು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಉಪವಾಸ ಎನ್ನುವುದು ಕೇವಲ ನಮ್ಮ ಹೊಟ್ಟೆಯನ್ನು ಖಾಲಿ ಇಡುವುದಲ್ಲ, ಬದಲಾಗಿ ಅದಕ್ಕಿಂತ ಆಳವಾಗಿ ನಾವು ಹೋಗಬೇಕು. ಆಳವಾದ ಪ್ರಾರ್ಥನೆ, ಆಳವಾದ ಆಧ್ಯಾತ್ಮಿಕ ಜೀವನಕ್ಕೆ ಇಳಿಯುವುದು ಈ ಒಂದು ತಪಸ್ಸು ಕಾಲ ನಮಗೆ ಕರೆ ನೀಡುತ್ತದೆ. ಆದ್ದರಿಂದ ತಪಸ್ಸು ಕಾಲದಲ್ಲಿ ದೇವರಿಗೆ ಸಮೀಪ ಇರುವಂತಹ ವ್ಯಕ್ತಿಗಳು ನಾವಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.